ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ಸಿಕ್ಕ ದಿನ ಇವತ್ತು ನಮಗೆ. ಹಾಗೆ ನಮ್ಮ ಕ್ರೈಸ್ತರಿಗೆ ಮರಿಯಮ್ಮನವರು ಸ್ವರ್ಗಾರೋಹಣ ಆದ ದಿನ. ನಾವೆಲ್ಲರೂ ಇವತ್ತು ಕ್ರೈಸ್ತರೆಲ್ಲರೂ ಈ ಹಬ್ಬವನ್ನು ಆಚರಿಸ್ತೀವಿ. ಅದನ್ನು ಕೂಡ ಈ ಅರಿಶಿಣೆಲೆ ತಂದು ಈ ರೀತಿ ಕಡುಬು ಮಾಡ್ತೀವಿ ನಾವು. ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಳೋ ಅಂತ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನಾವೆಲ್ಲ ಚರ್ಚಿಗೆ ಹೋಗಿ ಬಂದಾಯಿತು. ಇದಕ್ಕೆ ಅರಿಶಿಣ ಎಲೆ ಬೇಕಾಗ್ತದೆ, ಆದರೆ ಬೆಂಗಳೂರಲ್ಲಿ ಇದು ಸಿಗೋದು ತುಂಬ ಕಷ್ಟ. ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಆ ಕಡೆ ಎಲ್ಲ ಇದು ನಾಗರ ಪಂಚಮಿಗಂತ ಇದನ್ನು ಮಾಡ್ತಾರೆ, ಹಿಂದೂಗಳೆಲ್ಲ ಮಾಡ್ತಾರೆ. ಆದರೆ ನಾವು ಇವತ್ತು ಮಾಡ್ತೀವಿ, ಆಗಸ್ಟ್ 15ರಂದು. ಇಲ್ಲಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ನನಗೆ, ಆದರೆ ನಾನು ಒಬ್ಬರ ಮನೇಲಿ ಹೋದಾಗ ಅಲ್ಲಿ ಅವರು ಈ ಎಲೆಗಳನ್ನು ಬೆಳೆಸಿದ್ರು. ನನಗೆ ಅಲ್ಲಿ ಎಷ್ಟಿತ್ತು ಅಷ್ಟೇ ಎಲೆಗಳನ್ನೆಲ್ಲ ತೆಗೆದುಕೊಟ್ರು ಅವರು. 40 ಎಲೆ ಸಿಕ್ತು. ಈಗ ನೋಡಿ, ಇದು ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದಂತ ಹೇಳ್ತೀನಿ. 1 kg ಅಕ್ಕಿ ಹಿಟ್ಟು, 1/4 kg ಅಷ್ಟು ಸಣ್ಣ ರವೆ ಮತ್ತು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಇದನ್ನು ತಣ್ಣೀರಲ್ಲೇ ಕಲಿಸ್ಕೊಳ್ಬೇಕು. ಈ ಹಿಟ್ಟಿನಾದ ಈಗ ನೋಡಿದ್ರಲ್ಲ, ಇಷ್ಟೇ ಇರಬೇಕು. ಎಲೆ ತುಂಬ ದೊಡ್ಡದಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಎಲೆ. ಅದಕ್ಕೆ ಇದರಲ್ಲಿ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ದೊಡ್ಡ ಎಲೆ ಅಲ್ಲಿ ಇಷ್ಟು ದೊಡ್ಡ ಕಡುಬು ಮಾಡಲ್ಲ ಯಾರು, ಯಾಕಂದ್ರೆ ತುಂಬ ದೊಡ್ಡದಾಗ್ತದೆ. ಇಡ್ಲಿ ಪಾತ್ರೆಯಲ್ಲಿ ಅದು ಹಿಡಿಯೋದೇ ಇಲ್ಲ. ಮತ್ತು ನೋಡಿ, 2 ಮಾಡ್ತಾಯಿದ್ದೀನಿ ಎಲೆಯನ್ನು. ಸೈಡಿಂದು ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೆಲಸ ಹೆಚ್ಚಾಗುತ್ತೆ, ಯಾಕಂದರೆ 2-3 ಜನ ಇರಲೇಬೇಕು. 2 ಮಂದಿ ಅಂತೂ ಇರಲೇಬೇಕು. ಎಲೆಗಳನ್ನು ತೊಳೆದು ಒರೆಸಿ ಅದನ್ನು ಮತ್ತೆ ಈ ರೀತಿ ಹಿಟ್ಟನ್ನು ತೆಗೆದುಕೊಂಡು ಇದಕ್ಕೆ ತೆಳುವಾಗಿ ಹಚ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು, ತುಂಬ ದಪ್ಪನೂ ಹಚ್ಚಬಾರ್ದು. ಅದಂದರೆ ದಪ್ಪ ಆದರೆ ಅಷ್ಟು ಚೆನ್ನಾಗಾಗಲ್ಲ. ಎಲೆ ಕಾಣೋ ರೀತಿಯಲ್ಲಿ ಇದನ್ನು ಹಚ್ಕೊಳ್ಬೇಕು. ಎಲೆಗೆ ನೋಡಿ, ಈ ಥರ ಹಚ್ಕೊಳ್ಬೇಕು. ಇದು ಹೊರಣ ನೋಡಿ. ಇದಕ್ಕೆ 2 ಕಾಯಿ, ಏಲಕ್ಕಿ ಪೌಡ್ರು ಮತ್ತು ಬೆಲ್ಲ ಮತ್ತು ಎಳ್ಳು, ಬಿಳಿ ಎಳ್ಳು ಹಾಕಿದ್ದೀನಿ. ಇದನ್ನು ಒಲೆ ಮೇಲೆ ಇಟ್ಟು ಅದನ್ನು ಇದು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಚೆನ್ನಾಗಿ ತೆಳು ಮಾಡಿ ಹಿಟ್ಟನ್ನು ಎಲೆಗೆ ಹಚ್ಕೊಳ್ಬೇಕು. ಇದು ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಎಲೆ ಸಿಕ್ಕರೆ. ಅರಿಶಿಣ ಎಲೆಯಿಂದ ಮತ್ತೊಂದು ರೀತಿಯ ತಿಂಡಿಯನ್ನು ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ನೋಡಿ, ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಸರಿಯಾಗಿ ನಿಮಗೆ ಮತ್ತೆ ಸರಿಯಾಗಿ ಇದು ತೋರಿಸ್ಬೇಕಂದ್ರೆ ನಾನು ಇದು ಹಿಟ್ಟು ಕಲಿಸೋದು ಹಾಗೂ ಹೊರಣ ಮಾಡೋದು ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಮತ್ತೊಂದು ಸಲನೂ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ.
ನೋಡಿ ಇಷ್ಟು ತೆಳುವಾಗಿ ಹಚ್ಚಬೇಕು. ಆಯಿತು. ಈಗ ಇದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟು ಅದ್ರ ಮೇಲೆ ಒಂದು ಇದು ಪ್ಲೇಟನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ 20 ಒಳೆ ಇಟ್ಟಿದ್ದೆ. ನೋಡಿ ಆಗೋಯಿತು. ನನ್ನ ಈ ಚಾನೆಲು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಎಲೆಯನ್ನು ತೆಗೆದು ತಿನ್ನಬೇಕು, ಚೆನ್ನಾಗಾಗುತ್ತೆ. ಇದು ಒಂದು ಟ್ರೆಡಿಷ್ನಲ್ ಫುಡ್ ಆಗಿದೆ. ಈ ಟೈಮ್ ಜಲ್ದಿ